ವೆಲ್ಕಮ್ ಟು ಚಲನ್. ಟೈಮ್ ಸೀರೀಸ್ ನಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ನಾವು ಸೆಮಿ ಎವರೇಜ್ ಮತ್ತು ಮೂವಿಂಗ್ ಎವರೇಜ್ ಮೇಲೆ ಹಲವಾರು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ 15 ಮಾರ್ಕ್ಸ್ ಕ್ವಶನ್ ಮೆಥಡ್ಸ್ ಆಫ್ ಲೀಸ್ಟ್ ಸ್ಕ್ವೇರ್ ಮೆಥಡ್ ಮೇಲೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಫಸ್ಟ್ ನಾವು ಮೀನಿಂಗ್ ನೋಡೋದಾದ್ರೆ, ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಈಸ್ ಎ ಟೆಕ್ನಿಕ್ ಯೂಸ್ಡ್ ಟು ಡಿಟರ್ಮೈನ್ ದ ಟ್ರೆಂಡ್ ಲೈನ್ by minimizing the sum of the square of the differences between the actual value and the estimated trend values. ಇಲ್ಲಿ ಮುಖ್ಯವಾಗಿ ನಿಮಗೆ ಈ ಕಾನ್ಸೆಪ್ಟ್ ನಲ್ಲಿ ಬೇಕಾಗಿರೋದು ಲೀನಿಯರ್ ಟ್ರೆಂಡ್ ಅಥವಾ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ದ ಇಕ್ವೇಶನ್ ಆಫ್ ಲೀನಿಯರ್ ಟ್ರೆಂಡ್ ಈಸ್ y is equal to a plus bx. The normal equations are sigma y is equal to na plus b sigma x. Sigma xy is equal to a sigma x plus b sigma x square. ಇವ ಎರಡು ಇಕ್ವೇಶನ್ಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಎ ಮತ್ತು ಬಿ ಅನ್ನು ಡಿಟರ್ಮೈನ್ ಮಾಡಬೇಕು. ಎ ಮತ್ತು ಬಿ ಅನ್ನು ಡಿಟರ್ಮೈನ್ ಮಾಡಿದ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗಬೇಕಾಗತ್ತೆ. ಈ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಸಿಗ್ಮಾ ಎಕ್ಸ್ ಅನ್ನು 0 ಮಾಡಿಬಿಟ್ರೆ ಬಹಳಷ್ಟು ಈಸಿಯೆಸ್ಟ್ ವೇ ಒಳಗೆ ನಾವು ಎ ಮತ್ತು ಬಿ ಅನ್ನು ಕಂಡುಹಿಡಿಬಹುದು. ಅದರ ಬಗ್ಗೆ ನಾವು ನೋಡೋದಾದ್ರೆ, ಇಫ್ ಸಿಗ್ಮಾ ಎಕ್ಸ್ ಈಸ್ 0, ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ಆರ್ ಎ ಈಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್, ಬಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸಪೋಸ್ ಸಿಗ್ಮಾ ಎಕ್ಸ್ ವ್ಯಾಲ್ಯೂ 0 ಬಂದರೆ ನಿಮಗೆ ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಈಸಿಯಾಗಿ ಮಾಡಬಹುದು. ನೀವು ಸಿಗ್ಮಾ ಎಕ್ಸ್ 0 ಬರದೇ ಇದ್ದ ಹಾಗೆ ಕ್ಯಾಲ್ಕುಲೇಟ್ ಮಾಡುತ್ತಾ ಹೋದರೆ ಅವಾಗ ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಇವೆರಡು ಫಾರ್ಮುಲಾಗಳನ್ನು ಯೂಸ್ ಮಾಡಿ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಸಿಗ್ಮಾ ಎಕ್ಸ್ 0 ಬರೋ ರೀತಿಯಲ್ಲಿ ಮಾಡಬೇಕು. ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ದ ಫಾಲೋಯಿಂಗ್ ಆರ್ ದ ಫಿಗರ್ಸ್ ಆಫ್ ಸೇಲ್ಸ್ ಆಫ್ ಎ ಕ್ಲಾತ್ ಟ್ರೇಡರ್. ಇಯರ್ ಮತ್ತು ಸೇಲ್ಸ್ ಅನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳಿರೋದು ಫಿಟ್ ಎ ಸ್ಟ್ರೇಟ್ ಲೈನ್ ಟ್ರೆಂಡ್ ಆಫ್ ದ ಡಾಟಾ. ಸೆಕೆಂಡ್ ಒನ್, ಎಸ್ಟಿಮೇಟ್ ದ ಪ್ರೊಡಕ್ಷನ್ ಇನ್ ದ ಇಯರ್ 2010 and 11. ಸೊಲ್ಯೂಷನ್ ನೋಡೋದಾದ್ರೆ, ಫಸ್ಟ್ ಕೊಟ್ಟಿರೋ ವ್ಯಾಲ್ಯೂವನ್ನ ಬರಿಬೇಕು, ಎಕ್ಸ್ ಮತ್ತು ವೈ ಅಂತ ಬರಿಬೇಕು. ಇಲ್ಲಿ ಎನ್ ನೋಡೋದಾದ್ರೆ ನಮ್ಗೆ 9 ಐತಿ. ಎನ್ ಆಡ್ ಇಯರ್ಸ್ ಇದ್ದಾಗ ಅಂದ್ರೆ 5, 7, 9 ಈ ತರದ ಇನ್ಫಾರ್ಮೇಶನ್ ಕೊಟ್ಟಾಗ ಒಂದ್ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ. ಈವನ್ ಇಯರ್ಸ್ಗಳು 6, 8, 10 ಇಯರ್ಸ್ಗಳಿದ್ದಾಗ ಅದು ಸ್ವಲ್ಪ ಬೇರೆ ರೀತಿ ಇರುತ್ತೆ. ಇಲ್ಲಿ ಎನ್ 9 ಬಂತು, ಸಿಗ್ಮಾ ವೈ ಎಲ್ಲವನ್ನ ಆಡ್ ಮಾಡಿದ್ರೆ ನಿಮ್ಗೆ 628 ಬರುತ್ತೆ. ಇದಾದ್ಮೇಲೆ ನಮ್ಗೆ ಬೇಕಾಗಿರೋ ಕಾಲಮ್ ಯಾವುದು ಅಂದ್ರೆ ಎಕ್ಸ್. ಇಲ್ಲಿ ಕೊಟ್ಟಿರೋ ಡಾಟಾ ಏನು 9 ಇಯರ್ಸ್ ಇದೆಯಲ್ಲ, ಇದರ ಮಿಡಲ್ ಇಯರ್ ಯಾವ್ದು ಬರುತ್ತೆ ಅಂತ ನೋಡ್ಬೇಕು. ಮಿಡಲ್ ಇಯರ್ ಇರೋದು ಯಾವುದು ಅಂದ್ರೆ 2005. ಇದಕ್ಕೆ ನಾವು ಎಕ್ಸ್ ಅನ್ನ 0 ಅಂತ ಬರ್ಕೋಬೇಕು. ಇದಾದ್ಮೇಲೆ ಆಫ್ಟರ್ ಇಯರ್ಸ್ಗಳು ಏನ್ ಇರ್ತಾವೋ ಅವುಗಳಿಗೆ ನಾವು 1, 2, 3, 4 ಅಂತ ಹೇಳಿ ಡಿನೋಟ್ ಮಾಡಬೇಕು ಈ ರೀತಿಯಲ್ಲಿ. ಅದೇ ರೀತಿ ಬಿಫೋರ್ 0 ಏನಿರ್ತಾವೋ ಇದಕ್ಕೆ ಮೈನಸ್ ಒಳಗೆ ತಗೋಬೇಕು. -1, -2, -3 ಮತ್ತು -4. ಇಲ್ಲಿ ನೀವು ಸಿಗ್ಮಾ ಎಕ್ಸ್ ಅನ್ನ ಮಾಡಿದ್ರೆ 0 ಬರ್ತೈತಿ. ನೆಕ್ಸ್ಟ್ ಕಾಲಮ್ ನಮಗೆ ಬೇಕಾಗಿರೋದು ಯಾವುದು ಅಂದ್ರೆ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಲ್ಲ, -4 ಇಂಟು -4 ಇಸ್ ಈಕ್ವಲ್ ಟು ಏನಾಗ್ತೈತಿ +16 ಆಗ್ತೈತಿ. ಸಿಮಿಲರ್ಲಿ -3 ಇಂಟು -3 ಇಸ್ ಈಕ್ವಲ್ ಟು ಏನಾಗುತ್ತೆ 9 ಆಗತ್ತೆ. 4, 1, 0, 4, 1, 4, 9, 16. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಕೂಡಿಸಿದ್ರೆ 60 ಬರುತ್ತೆ. ನೆಕ್ಸ್ಟ್ ಕಾಲಮ್ ನಮಗೆ ಬೇಕಾಗಿರೋದು ಎಕ್ಸ್ ವೈ ಅನ್ನ ಮಾಡಬೇಕು. ಎಕ್ಸ್ ವೈ ಅನ್ನ ಮಾಡಬೇಕು ಅಂತಂದ್ರೆ ನೀವು ಎಕ್ಸ್ ವ್ಯಾಲ್ಯೂ ಇಂಟು ವೈ ವ್ಯಾಲ್ಯೂ ಅನ್ನ ಮಾಡಬೇಕು. ಎಕ್ಸ್ ವ್ಯಾಲ್ಯೂ -4 ಐತಿ, ವೈ ವ್ಯಾಲ್ಯೂ 380 ಐತಿ. -4 ಇಂಟು 380 ಮಾಡಿದ್ರೆ ನಿಮ್ಗೆ -1520 ಬರುತ್ತೆ. ಸಿಮಿಲರ್ಲಿ ಎರಡನೇದ್ದು 1200 ಮೈನಸ್ ಒಳಗೆ ಬರುತ್ತೆ. ಅವನ್ನ ಇದೇ ರೀತಿಯಲ್ಲಿ ನೀವು
ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ಮಲ್ಟಿಪ್ಲೈ ಮಾಡಿ ಕೂಡಿಸಿದ್ರೆ ಸಿಗ್ಮಾ ಎಕ್ಸ್ ವೈ 4230 ಬರುತ್ತೆ. ನಾವು ಇಲ್ಲೇ ಆಲ್ರೆಡಿ ಏನು ಮಾಡೀವಿ, ಸಿಗ್ಮಾ ಎಕ್ಸ್ ಅನ್ನು 0 ಅಂತಲೇ ತಗೊಂಡು ಕ್ಯಾಲ್ಕುಲೇಟ್ ಮಾಡೀವಿ. ಹಾಗಾಗಿ ನಾವು ಎ ಮತ್ತು ಬಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಪ್ರಿವಿಯಸ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ದ ಇಕ್ವೇಷನ್ ಆಫ್ ಟ್ರೆಂಡ್ ಲೈನನ್ನು ಮತ್ತು ಅದರ ಜೊತೆಗೆ ಯಾವುದು ಅಂತಂದ್ರೆ ಎ ಮತ್ತು ಬಿ ವ್ಯಾಲ್ಯೂವನ್ನು ಸಿಗ್ಮಾ ಎಕ್ಸ್ ಇದ್ದಾಗ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಎ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್ ಮತ್ತು ಬಿ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅನ್ನು ಯೂಸ್ ಮಾಡಿ ನಾವು ಏನು ಮಾಡಬೇಕು, ಎ ಮತ್ತು ಬಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಸ್ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 0, ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಆರ್ ಎ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್. ಸಿಗ್ಮಾ ವೈ ಆಲ್ರೆಡಿ ನಾವು ಹಿಂದೆ ಕ್ಯಾಲ್ಕುಲೇಟ್ ಮಾಡೀವಿ, 6120 divided by 9. Therefore, A is equal to 680. Similarly, B value ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. B is equal to sigma xy divided by sigma x square. 4230 divided by 60. B is equal to 70.5. First question ಕೇಳಿರೋದು trend equation. Therefore, the trend equation is y is equal to a plus bx. Y is equal to a ಅಂದ್ರೆ 680 plus 70.5 x. ಇಲ್ಲಿಗೆ ಒಂದನೇದು ಏನು ಕ್ವಶನ್ ಕೇಳಿದ್ರು ಅವರು ಅದು ಕಂಪ್ಲೀಟ್ ಆದಂಗೆ. ಎರಡನೇದು ಎಸ್ಟಿಮೇಷನ್ ಅನ್ನು ನಿಮ್ಗೆ ಕೇಳಿದ್ದಾರೆ. ಯಾವುದು ಅಂತಂದ್ರೆ 2010 ಮತ್ತು 2011. The trend values are obtained by substituting the difference values of x. ನಾವಿಲ್ಲಿ x ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನು ಮಾಡಬಹುದು, ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಟೇಬಲ್ ಅನ್ನು ಅಬ್ಸರ್ವ್ ಮಾಡ್ರಿ. ಎಕ್ಸ್ 2009 4 ಇತ್ತು, ಇದು 2010 ಇದ್ರೆ ಎಷ್ಟು ಬರುತ್ತೆ ಎಕ್ಸ್? ಆಬ್ವಿಯಸ್ಲಿ 5 ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಅಲ್ಲ, 2011ಗೆ 6 ಬರುತ್ತೆ. ಎಕ್ಸ್ ವ್ಯಾಲ್ಯೂವನ್ನು 5 ಮತ್ತು 6 ಇದ್ದಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವು 2010 x is equal to 5, y is equal to 680 plus 70.5 into the bracket 5. 70 into 5 ಮಾಡಬೇಕು. 70 into 5 ಮಾಡಿದ್ರೆ 352.2 ಬರುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ ನಿಮ್ಗೆ 2010 ಟ್ರೆಂಡ್ ವ್ಯಾಲ್ಯೂ ಬರುತ್ತೆ 1032.50. ಸಿಮಿಲರ್ಲಿ 2011 ಇದು ಕೂಡ ಕೇಳ್ಯಾರ. 11 ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ? 6 ಆಗ್ತೈತಿ. ಇದ ಒಂದು ಇಕ್ವೇಶನ್ ಒಳಗೆ ನಾವು 6 ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ 2001ಗೆ 1103 ಬರುತ್ತೆ. ಇವೆರಡು ಕ್ವಶನ್ಗಳನ್ನು ನಿಮ್ಗೆ ಏನು ಮಾಡ್ಯಾರ ಕೇಳಿದಾರ, 1 ಮತ್ತು 2ಗೆ ಆನ್ಸರ್. ಮುಂದಿನ ವಿಡಿಯೋದಲ್ಲಿ ನಾನು KUD 2023ರಲ್ಲಿ ಬಂದಿರುವಂತಹ ಕ್ವಶನ್ನು 2020ಯಲ್ಲಿ ಬಂದಿರೋದು, 2017ನಲ್ಲಿ ಬಂದಿರೋದು, 2016ರಲ್ಲಿ ಬಂದಿರೋದು. ಇಲ್ಲಿ ನಿಮ್ಗೆ ABCD ಅಂತ ಹೇಳಿ 3-4 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅವುಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಈ ಒಂದು ಟಾಪಿಕ್ಕು ಬಹಳಷ್ಟು ಇಂಪಾರ್ಟೆಂಟ್. 15 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.